ನಗರದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು ಘಟಕ 2ರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಪ್ರತಿಭಾ ಕೆಆರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಎಂಕೆ ವೀಣಾ, ಡಾಕ್ಟರ್ ಗಿರಿಧರ್ ಕೆವಿ, ಡಾಕ್ಟರ್ ಶಿವಮೂರ್ತಿ ಹಾಗೂ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಶುಭಾ ಮರವಂತೆ, ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ 2ರ ಕಾರ್ಯಕ್ರಮಾಧಿಕಾರಿಗಳಾದ ಪರಶುರಾಮ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಎನ್ಕರೇಜಿಂಗ್ ಆಗಿತ್ತು, ಉತ್ಸಾಹಭರಿತವಾಗಿತ್ತು. ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಂದ್ರೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಆ ಒಂದು ಹಾಡೆ ನಿಮ್ಮ ಎಲ್ಲ ದೇವೋದ್ದೇಶಗಳನ್ನ ಹೇಳುತ್ತೆ. ಏನದು? ಸೇವೆ ಬಗ್ಗೆ ಹೇಳುತ್ತೆ, ಸ್ಪಂದನೆ ಬಗ್ಗೆ ಹೇಳುತ್ತೆ, ಸಹಕಾರದ ಬಗ್ಗೆ ಹೇಳುತ್ತೆ, ಸೌಹಾರ್ದದ ಬಗ್ಗೆ ಹೇಳುತ್ತೆ, ಯುವಶಕ್ತಿ ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ ಹೇಳುತ್ತೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಹೇಗೆ ಕಾಳಜಿ ಮಾಡಬೇಕು, ಶ್ರಮ ಇಲ್ಲದೆ ಯಾರು ಊಟ ಮಾಡಬಾರದು ಅಲ್ವಾ? ಶ್ರಮನೇ ತುಂಬಾ ಮುಖ್ಯ. ಇದು ಗಾಂಧೀಜಿಯವರ ತತ್ವ ಕೂಡ. ಸೊ ಶ್ರೀಮತಿ ಪ್ರತಿಭಾರವರು ಮಾತಾಡ್ತಾ ಇರ್ಬೇಕಾದ್ರೆ ಉತ್ತಮವಾದ ಉಲ್ಲೇಖವಾದ ಮೂಲಕ ಹೇಳಿದ್ರು. ಅದು ಅಭಿಮನ್ಯು ಒಂದು ಎಕ್ಸಾಂಪಲ್ ಆಗಿರ್ಬೋದು, ಅಥವಾ ಗಾಂಧೀಜಿಯ ಒಂದು ತತ್ವಗಳು ಪ್ರತಿನಿತ್ಯ ಹೇಗೆ ಅದು ಉಪಯುಕ್ತ. It's not outdated. Gandhiji is always relevant for all the people. ಅದಕ್ಕೆ ಯೂನಿವರ್ಸಲ್ ಅಂತ ನಾವು ಹೇಳ್ತೀವಿ. ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ತತ್ವವನ್ನ, ಸಿದ್ಧಾಂತವನ್ನ, ಕೇವಲ ಅವರು ತತ್ವ ಸಿದ್ಧಾಂತವನ್ನ ಹೇಳಲಿಲ್ಲ, ತಾವು ಏನು ಅನುಭವದ ಮೂಲಕ ಪ್ರಾಕ್ಟೀಸ್ ಮಾಡ್ತಾ ಇದ್ರೋ ಅದನ್ನ ಮಾತ್ರ ಅವರು ಪ್ರೀಚ್ ಮಾಡ್ತಾ ಇದ್ರು. ಸೊ ಅದು ಅವರ ಧ್ಯೇಯ ಕೂಡ. ಗ್ರಾಮಗಳ ಉದ್ಧಾರನೆ ನಮ್ಮ ದೇಶದ ಉದ್ಧಾರ. ಕಾರಣ ಭಾರತ ಗ್ರಾಮಗಳ ದೇಶ ಅನ್ನೋದು. ಹಾಗಾಗಿ ಈ ಎಲ್ಲ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡ್ಬಿಟ್ಟು ಪ್ರತಿ ವಿದ್ಯಾರ್ಥಿ ಇದರಲ್ಲಿ ಭಾಗವಹಿಸ್ತಕ್ಕಂಥವರು ಕೌಶಲ್ಯವನ್ನ ಹೆಚ್ಚುಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ, ಪ್ರಾಯೋಗಿಕವಾದ ಅನುಭವವನ್ನ ನೀವು ಹೊಂದುತ್ತೀರಾ, ಶ್ರಮದಾನವನ್ನ ಮಾಡ್ತೀರಾ. ಬೆವರು ಸುರಿಸದೆ ಯಾವುದು ಕೂಡ ನಿಮಗೆ ತೃಪ್ತಿ ಕೊಡಲ್ಲ. ವೇರ್ ದೇರ್ ಇಸ್ ಎ ಸ್ವೆಟ್, ದೇರ್ ಯು ಗೆಟ್ ದ